and it's been proved that they can prove themselves and they would excel in the various phases of their life and do wonders in their life. Today when Ravi was telling us when we were inaugurating the project, he said there was a Sanskrit student, he went on to do his doctorate in Sanskrit, and there is somebody who has been challenging the higher positions. So once again, congratulations and compliments to the Lions of Siddhapura and the trustees of Asha Kiran Trust for taking up this wonderful project, supporting these differently able children in achieving their dreams of life and making Lions proud in this part of the world. Once again, thank you very much for having me here, and it's my privilege and honor to declare this expanded project building duly inaugurated. Thank you very much. ನಮಗೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಅತ್ಯಂತ ಸ್ಫೂರ್ತಿದಾಯಕ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ APJ ಅಬ್ದುಲ್ ಕಲಾಂ ಅವರು ಯಾವಾಗೂ ಹೇಳ್ತಾ ಇರ್ತಾರೆ, ಕನಸು ಕಾಣಿ ಕನಸು ಕಾಣಿ ಕನಸು ಕಾಣಿ, ನಿಮ್ಮ ಕನಸುಗಳು ಆಲೋಚನೆಗಳಾಗಿ ರೂಪಾಂತರಗೊಳ್ಳಲಿ, ಆಲೋಚನೆಗಳು ಕ್ರಿಯೆಗಳಾಗಿ, ಆ ಕ್ರಿಯೆಗಳು ಕಾರ್ಯರೂಪಕ್ಕೆ ಬರಲಿ ಅಂತ. ಅಂತಹ ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನ ಆಶಾ ಕಿರಣ ಟ್ರಸ್ಟ್ನ ಚೇರ್ಮನ್ ಹಾಗೆ ಎಲ್ಲ ಸದಸ್ಯರು ಸೇರಿ ಇವತ್ತೊಂದು ಅದ್ಭುತವಾದಂತಹ ಕಟ್ಟಡವನ್ನು ಕಟ್ಟಿ, ಬಹಳ ಆಗಲೇ ಮಾತಾಡುವಾಗ ನಮ್ಮ ಪಾಸ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಹೇಳ್ತಾ ಇದ್ರು, ದಿವ್ಯಾಂಗತರು ಅಂತ ನಾವು ಕರಿಬೋದು ಅಂತ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಮಾಡಿ ಅವರಿಗೆ ನೆರವಾಗುವಂತಹ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀರಿ. ಹಾಗೆ ಕನಸು ಅಂದ್ರೆ ಯಾವ ತರ ಇರಬೇಕು? ನಾವು ದಿನನಿತ್ಯ ಕನಸು ಕಾಣ್ತೀವಲ್ಲ, ಅದು ನಿಜವಾದ ಕನಸುಗಳಲ್ಲ. ನಮ್ಮನ್ನ ನಿದ್ರೆ ಮಾಡ್ದಂಗೆ ಎಚ್ಚರಿಸ್ತಾನೆ ಇರ್ತದಲ್ಲ, ಅದು ನಮ್ಮ ನಿಜವಾದ ಕನಸು. ಆ ಕನಸು ಕಾಣ್ಲಿಕ್ಕೆ ಬಿಡಬಾರ್ದು, ಆ ಕನಸು ಯಾವಾಗೂ ನಮ್ಮನ್ನ ಎಚ್ಚರಿಸ್ತಾ ಇರಬೇಕು. ಅಂತ ಸ್ಫೂರ್ತಿದಾಯಕವಾದಂತಹ ಕನಸುಗಳನ್ನ ಕಂಡು ಸುಮಾರು 1973ರಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ ಸುಮಾರು 5 ದಶಕಗಳ ಕಾಲ ಒಂದು ಅಂಧ ಮಕ್ಕಳಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ವಸತಿ ಕೊಟ್ಟು ಅವರಿಗೆ ಶಿಕ್ಷಣವನ್ನ ಕೊಟ್ಟು ಅದ್ಭುತವಾದಂತಹ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಏನಾದರೂ ನಮ್ಮ ಮಲ್ಟಿಪಲ್ ಇದೆ ಅಂತ ಹೇಳಿದ್ರೆ ನಾವು ಖಂಡಿತ ಅದಕ್ಕೆ ಹೆಮ್ಮೆ ಪಡಬೇಕು. ಹಲವಾರು ಯೋಜನೆಗಳು ನಮ್ಮ ಮಲ್ಟಿಪಲ್ ಅಲ್ಲಿ ಇದ್ದಾವೆ, ಶಾಶ್ವತವಾದಂತಹ ಪ್ರಾಜೆಕ್ಟ್ಗಳು ನಮ್ಮ ಮಲ್ಟಿಪಲ್ ನಲ್ಲಿ ಇದ್ದಾವೆ.